ಮೊನ್ನೆ ಯಾರೋ ಒಬ್ರು ಕನ್ಸಲ್ಟೇಷನಿಗೆ ಬಂದಾಗ ಈ ಥರ ಕೇಳ್ತಾ ಇದ್ರು, ಸರ್ ನಮ್ಗಿರೋಂಥದ್ದು ಬ್ಲಡ್ ಶುಗರಾ ಅಥವಾ ಯೂರಿನ್ ಶುಗರಾ ಅಂತ. ಇಲ್ಲಿ ಒಂದು ಕ್ಲಾರಿಟಿ ನಿಮಗೆ ಕೊಡೋಕೆ ಇಷ್ಟಪಡ್ತೀನಿ. ಬಾಡಿನಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಆದಾಗ ಅದನ್ನು ಬ್ಲಡ್ ಶುಗರ್ ಜಾಸ್ತಿ ಆಯಿತು ಅಂತ ಹೇಳಿ ನಾವು ಮೆಜರ್ ಮಾಡ್ತೀವಿ. ಅದೇ ಎಕ್ಸಸ್ ಇರ್ತಕ್ಕಂಥ ಶುಗರು ಯೂರಿನಲ್ಲಿ ಕೂಡ ಎಕ್ಸ್ಕ್ರೀಟ್ ಆಗುತ್ತೆ. ಸೊ ದೇರ್ ಈಸ್ ನೋ ಡಿಫ್ರೆಂಟ್ ಎಂಟಿಟಿ. ಬ್ಲಡ್ ಶುಗರೇ ಬೇರೆ, ಯೂರಿನ್ ಶುಗರೇ ಬೇರೆ ಅಂತ ಇಲ್ಲ. ನಮ್ಮ ದೇಹದಲ್ಲಿ ನಾವು ತಿಂದಂಥ ಆಹಾರ ಜೀರ್ಣಗೊಂಡು ಕೊನೆಗೆ ಗ್ಲೂಕೋಸ್ನ ಮಾಲಿಕ್ಯೂಲ್ಗಳಾದಾಗ ಆ ಗ್ಲೂಕೋಸ್ನ ಅಂಶ ಜಾಸ್ತಿ ಆದರೆ ಅದು ರಕ್ತದಲ್ಲೂ ಆಚೆ ಬರುತ್ತೆ, ಅಂದರೆ ಎಕ್ಸಸ್ ಆಗಿ ತೋರಿಸುತ್ತೆ. ಮತ್ತು ನಾವು ಯೂರಿನ್ ಟೆಸ್ಟ್ ಮಾಡಿದಾಗಲೂ ಕೂಡ ಅದರಲ್ಲೂ ಎಕ್ಸಸ್ ಶುಗರ್ ಕಾಣಿಸುತ್ತೆ. ಸೊ ದೇರ್ ಈಸ್ ನೋ ಡಿಫ್ರೆಂಟ್ ಬ್ಲಡ್ ಶುಗರೇ ಬೇರೆ ಅಥವಾ ಯೂರಿನ್ ಶುಗರೇ ಬೇರೆ ಅಂತಿಲ್ಲ. ಶುಗರ್ ಜಾಸ್ತಿ ಆದಾಗ ಎರಡರಲ್ಲೂ ಜಾಸ್ತಿ ತೋರಿಸುತ್ತೆ ಅನ್ನೋ ವಿಚಾರ ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.